ಇವಾಗ ಇಲ್ಲಿ ಬಂದು ಹಾಕೊಂಡಿದ್ದೀನಿ ನೋಡಿ. ಇವಾಗೆಲ್ಲ ಜಾಗಿಂಗ್ ಎಲ್ಲ ಹೋಗ್ತಾ ಇದ್ದಾರೆ, ಎದ್ಬಿಟ್ಟು ಜಾಗಿಂಗ್ ಮಾಡ್ತಾ ಇದ್ದಾರೆ. ಮೇಡಮ್ ಪೇಮೆಂಟ್ ಅವರು ಮಾಡ್ತಾರಾ? ನಿಯರ್ ಬೈ ಯಾರಾದರೂ ತಗೊಳ್ತಾರ ನೋಡೋಣ ಇರಿ. 141 ರೂಪಾಯಿ ಆರ್ಡ್ರ್ ಬರ್ತಾಯಿದೆ, ತೊಗೊಂಬಿಡೋಣ. ದೊಡ್ಡಪೇಟೆ ನಾಗಪೇಟೆ ತೊಳಿ. ಓಕೆ ಸರ್, ಆಗಿದೆ ಪೇಮೆಂಟ್. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಿಮಗೆಲ್ಲ ಶಾಕ್ ಆಗಿರ್ಬೇಕಲ್ಲ ಈ ಟೈಟಲ್ ನೋಡಿದ ತಕ್ಷಣ, ಏನು ಗುರು ಇದು ಈ ಥರ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಏನಂದರೆ ಒಂದು ಎಕ್ಸ್ಪೆರಿಮೆಂಟ್ ಅಂತ ಅಂದ್ಕೊಳ್ಳಿ, ಏನು ಹುಚ್ಚು ಏನಾದರೂ ಅಂದ್ಕೊಳ್ಳಿ. ಏನು ಅಂದರೆ ಮಾರ್ನಿಂಗ್ 5 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ ಪೋಟ್ರಲ್ಲಿ ಆರ್ಡ್ರ್ ಬರುತ್ತಾ ಅಂತೇಳಿ ಚೆಕ್ ಮಾಡೋಕ್ಕೆ, ಲೈವಾಗಿ ಚೆಕ್ ಮಾಡೋಕ್ಕೆ. ಮನೇಲಿ ಕೂತ್ಕೊಂಡೇ ಚೆಕ್ ಮಾಡ್ಬೋದು, ಬಟ್ ಮನೆ ಅಂದರೆ ಮನೆ ನಿಯರ್ ಬೈ ಅಷ್ಟೇ ಬರುತ್ತೆ ಆರ್ಡ್ರ್ ಬಂದರೆ. ಓಕೆ, ಅದಕ್ಕೆ ಬರುತ್ತಾ ಇಲ್ವಾ, ಬಂದರೆ ಯಾವ ಥರದ ಆರ್ಡ್ರ್ ಬರುತ್ತೆ. ಅದೇ ರೀತಿ ಇಂಡಸ್ಟ್ರಿಗಳೆಲ್ಲ ಓಪನ್ ಆಗೋದೇ 10 ಗಂಟೆ ಮೇಲೆ. ಇವಾಗ ನೋಡಿ ಏನು ಅಂದರೆ 8 ಗಂಟೆ ಆಗುವಷ್ಟರಲ್ಲಿ ಬಿಸಿಲು ರಣ ಅಂತ ಸುಡ್ತಾ ಇರುತ್ತೆ. ಅದಕ್ಕೋಸ್ಕರ ಒಂಥರ ನೋಡಿ, ಇವಾಗ ಎಷ್ಟೊಂದು ಸ್ವಲ್ಪ ಚಳಿ ಆಗ್ತಾಯಿದೆ. ಅಷ್ಟೊಂದೇನು ಚಳಿ ಇಲ್ಲ, ಬಟ್ ಮೀಡಿಯಮಾಗಿ ಚಳಿ ಆಗ್ತಾಯಿದೆ. ಟೈಮ್ ಬಂದ್ಬಿಟ್ಟು 5 ಗಂಟೆ 5 ಗಂಟೆ 13 ನಿಮಿಷ ಆಗಿದೆ. ನಾನು ಕರೆಕ್ಟಾಗಿ 5 ಗಂಟೆಗೆ ಆನ್ ಮಾಡ್ಕೊಂಡಿದ್ದೀನಿ. ಮನೆಯಿಂದನೇ 5 ಗಂಟೆಗೆ ಆನ್ ಮಾಡಿಕೊಂಡೆ, ಬಟ್ ಅಲ್ಲಿ ಫ್ರೆಶಪ್ ಆಗೋಷ್ಟರಲ್ಲಿ, ಫ್ರೆಶಪ್ ಆಗಿ ಹೊರಗಡೆ ಬರೋ ಅಷ್ಟರಲ್ಲಿ 5 ಗಂಟೆ 10-12 ನಿಮಿಷ ಆಗಿದೆ. ಇನ್ನೊಂದು, ಅಲ್ಲೇ ಇದ್ದರೆ ಆರ್ಡ್ರ್ ಬರುತ್ತಾ ಅಲ್ವಾ ಡೌಟಲ್ಲಿ ನಾನು ಈಗ ಬೇರೆ ಬೇರೆ ಏರಿಯಾಗಳಿಗೆ ಹೋಗೋದು, ಆರ್ಡ್ರ್ ಬರುತ್ತಾ ಅಂಥೇಳಿ ನೋಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಏನಂದರೆ ಎಮರ್ಜೆನ್ಸಿ, ಯಾರಿಗಾದ್ರೂ ಎಮರ್ಜೆನ್ಸಿ ಇರುತ್ತಲ್ಲ, ಬೆಳಗ್ಗೆ ಎಮರ್ಜೆನ್ಸಿ ಇರುತ್ತಲ್ಲ, ಅವ್ರ ಕಡೆಯಿಂದ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೇಳ್ಬೋದು, ಏನು ಗುರು ಹಿಂಗೆ ಮಾಡ್ತಾಯಿದ್ಯಾ, ಯಾಕೆ ಈ ಥರ ಅಂತ ಕೇಳಿದ್ರೆ ಒಂಥರ ಏನಂತಾರದು, ಇದೊಂಥರ ಎಕ್ಸ್ಪೆರಿಮೆಂಟ್ ಅಂತ ಅಂದ್ಕೊಂಬಿಡಿ ಅಷ್ಟೇ. ಎಕ್ಸ್ಪೆರಿಮೆಂಟು ಒಂಥರ ಅಂದ್ಕೊಂಡಿರ್ತೀವಿ ನಾವು ಕೂಡ. ಏನಂದರೆ ಬೆಳಗ್ಗೆ 5 ಗಂಟೆಗೆ ಆರ್ಡ್ರ್ ಬರ್ಬೋದಾ, ರಾತ್ರಿ 12 ಗಂಟೆಗೆ ಆರ್ಡ್ರ್ ಬರ್ಬೋದಾ ಅಂತ ನಾವು ಕೂಡ ಅಂದ್ಕೊಳ್ತಾ ಇದ್ದೀವಿ. ಬಟ್ ಯಾರು ಎಕ್ಸ್ಪೆರಿಮೆಂಟು ಮಾಡಿ ಚೆಕ್ ಮಾಡೋಕ್ಕೆ ಹೋಗಿರಲ್ಲ. ಯಾಕಂದರೆ ಬರಲ್ಲ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತೀವಿ. ನೋಡೋಣ ಇವಾಗ ಏನಾಗುತ್ತೆ ಅಂತೇಳ್ಬಿಟ್ಟು. ನನಗೂ ಎಕ್ಸೈಟ್ಮೆಂಟ್ ಇದೆ. ಅದೇ ಎಕ್ಸೈಟ್ಮೆಂಟಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. 5 ಗಂಟೆ 13 ನಿಮಿಷ. ನೋಡೋಣ ಫಸ್ಟ್ ಆರ್ಡ್ರ್ ಎಷ್ಟು ಗಂಟೆಗೆ ಬರುತ್ತೆ, ಎಷ್ಟು ರೂಪಾಯಿದು ಬರುತ್ತೆ, ಎಷ್ಟು ದೂರ ಬರುತ್ತೆ ಅಂತೇಳ್ಬಿಟ್ಟು ನೋಡೋಣ, ಕಾಯ್ತಾ ಇರಿ. ಇವಾಗ ನಾನು ಮತ್ತಿಕೆರೆ ಹತ್ರ ಇದ್ದೀನಿ. ಇವಾಗ ಇಲ್ಲಿ ಬಂದು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗೆಲ್ಲ ಜಾಗಿಂಗ್ ಎಲ್ಲ ಹೋಗ್ತಾ ಇದ್ದಾರೆ, ಎದ್ಬಿಟ್ಟು ಜಾಗಿಂಗ್ ಮಾಡ್ತಾ ಇದ್ದಾರೆ. ಏನಂದರೆ ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ 20 ನಿಮಿಷ ಆಗಿದೆ. ನಾನು ಇರೋದೆಲ್ಲಪ್ಪ ಅಂದರೆ ಮತ್ತಿಕೆರೆ ಮೇನ್ ರೋಡಲ್ಲಿದ್ದೀನಿ. ಇಲ್ಲಿ ಒಂದು 5ರಿಂದ 10 ನಿಮಿಷ ವೆಯ್ಟ್ ಮಾಡೋಣ, ಆರ್ಡ್ರ್ ಬರುತ್ತಾ ಅಂತೇಳ್ಬಿಟ್ಟು. ಇಲ್ಲೇ ಒಂದು ಯಾವುದೋ ಅಂದರೆ ಒಂದು ಲೈಟ್ ಕೆಳಗಡೆ ಇದ್ದೀನಿ. ಅಷ್ಟೊಂದೇನು ಜಾಸ್ತಿ ಏನು ಜನ ಇಲ್ಲ. ನೀವು ಅನ್ಕೋಬೋದು ನಾರ್ಮಲ್ ಡೇದಲ್ಲೇ ಬೆಳಗ್ಗೆನೇ ಆರ್ಡ್ರ್ಗಳು ಬರೋಲ್ಲ, ಇವನೇನು ಗುರು ಇಷ್ಟೊತ್ತಲ್ಲಿ ಮಾಡ್ತಾನೆ, ಇವ್ನಿಗೆ ಹುಚ್ಚಿಡ್ದಿದೆ ನಿಜ ಅಂತ ಅನ್ಬೋದು. ಒಂಥರ ಹುಚ್ಚ ಅಂತ ಅಂದ್ಕೊಳ್ಳಿ. ನೋಡೋಣ, ವೇಟ್ ಮಾಡೋಣ. ಬಂದರೆ ಖುಷಿ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ. ವೇಟ್ ಮಾಡೋಣ ಸ್ನೇಹಿತರೆ. ಇವಾಗ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತ ಅಂದ್ಕೊಳ್ಳೋಣ ಅಂದರೆ, ಇವಾಗ ಯಾರಾದರೂ ಪಾರ್ಟ್ನರ್ ಇದ್ದಾರಾ ಅಂಥೇಳ್ಬಿಟ್ಟು ಈ ಏರಿಯಾದಲ್ಲಿ ಚೆಕ್ ಮಾಡೋಣ. ಏನಂದರೆ ನಾನು ಫಸ್ಟು ಆಫ್ಲೈನ್ಗೆ ಹೋಗ್ಬಿಡ್ತೀನಿ. ಆಫ್ಲೈನ್ಗೆ ಹೋದೆ. ಇವಾಗ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಮೊಬೈಲಿಂದ ಪೌಟ್ರ್ ಬುಕ್ ಮಾಡ್ತೀನಿ, ಯಾರಾದರೂ ತಗೊಳ್ತಾರಾ ಅಂತೇಳ್ಬಿಟ್ಟು ನೋಡೋಣ ಇರಿ. ನಾನು ಇವಾಗ ಇದೇ ಲೊಕೇಶನಿಂದ ಬೇರೆ ಲೊಕೇಶನ್ಗೆ ಒಂದು ಪೋಟರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬುಕ್ 2 ವೀಲರ್ ಅಂತ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಡೇಟ್ ಎಲ್ಲ 121 ರೂಪಾಯಿ ತೋರಿಸ್ತೈತೆ. ಯಾರಾದರೂ ಇದ್ದಾರಾ ಅಂತೇಳ್ಬಿಟ್ಟು ನೋಡೋಣ. ನಿಯರ್ ಬೈ ಯಾರಾದರೂ ತಗೊಳ್ತಾರಾ ನೋಡೋಣ ಇರಿ. ಸರ್ಚಿಂಗ್ ಫಾರ್ ಡ್ರೈವರ್ಸ್ ಅಂತ ಬರ್ತಾಯಿದೆ. ಇಲ್ಲಿಂದ ವಿದ್ಯಾರಣ್ಯಪುರ ಹಾಕಿದ್ದೀನಿ ನಾನೀಗ. ಇರ್ಬೋದು ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಸುಮ್ಮನೆ ಆನ್ ಮಾಡಿಬಿಟ್ಟಿರ್ತಾರೆ, ತಮ್ಮ ಕೆಲಸ ಎಲ್ಲ ಮಾಡ್ಕೋತಾ ಇರ್ತಾರೆ. ಬಂದರೆ ಹೋಗೋಣ ಅಂತ ಅಂದ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಗುರು ತೊಗೊಂಡ್ರು ಗುರು, ಯಾರೋ ಒಬ್ಬರು ಜಗದೀಶನ್ ಅವರು ನೋಡಿ ಇದ್ದಾರೆ ಅಂತ ಗೊತ್ತಾಯ್ತಾ. ಆ ಕಡೆ ಎಲ್ಲೋ ಇದ್ದಾರೆ, JP ಪಾರ್ಕ್ ಹತ್ರ ಅವರು. ಪಾಪ ನಾನಂತೂ ಏನೂ ಕಳ್ಸಂಗಿಲ್ವಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತೀನಿ ರೀ ಫಸ್ಟು.
ಇದು ಮೈ ರೀಸನ್ ವಾಸ್ ನಾಟ್ ಲಿಸ್ಟೆಡ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಬಿಡ್ತೀನಿ. ಕ್ಯಾನ್ಸಲ್ ಆಯಿತು ಗುರು. ಇದ್ದಾರೆ ಗುರು, ಇಷ್ಟೊತ್ತಲ್ಲೂ ಕೂಡ ಇದ್ದಾರೆ ಪೋರ್ಟ್ರಲ್ಲಿ. ಹೇಳಿರಲಿಲ್ವ ನಾನು ಇರ್ತಾರೆ ಅಂತ. ಸಾರಿ ಜಗದೀಶ್ ಅವರೇ, ಸಾರಿ. ಒಂದು ಸ್ವಲ್ಪ ಚೆಕ್ ಮಾಡೋಕ್ಕೆ ಮಾಡಿದೆ ಅಷ್ಟೇ. ಬಟ್ ನಿಮ್ಮನ್ನು ಇಲ್ಲಿಗೆ ಕರೆಸಿ ಆಮೇಲೆ ಕ್ಯಾನ್ಸಲ್ ಮಾಡೋದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅಲ್ಲಿಂದನೇ ಕ್ಯಾನ್ಸಲ್ ಮಾಡಿದೆ. ಅದು ಅಲ್ಲದೆ ಒಂದು 2 ಕಿಲೋಮೀಟ್ರ್ ಇಂದ ಬರ್ತಾ ಇರ್ತೀರ, ಸುಮ್ಮನೆ ಏಕೆ ಅಂತೇಳ್ಬಿಟ್ಟು ಕನ್ಫರ್ಮ್ ಆಯಿತು. ಏನಂದರೆ ಇದ್ದಾರೆ ಇವಾಗ ಮತ್ತೆ ನಾವು ಲಾಗಿನ್ಗೆ ಹೋಗೋಣ. ಮತ್ತು ನಮಗೆ ಯಾಕಂದರೆ ನನಗೆ ಬರ್ತಾಯಿತ್ತು ಅದು ಆರ್ಡ್ರು. ನನಗೆ ಬಂದರೆ ಮತ್ತೆ 10 ಸೆಕೆಂಡ್ ಏನೋ ಡಿಲೇ ಬರೋ ಚಾನ್ಸಸ್ ಕೂಡ ಇತ್ತು. ಇವಾಗ ಮತ್ತೆ ಬೇರೆ ಏರಿಯಾಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಅತಿ ಹೆಚ್ಚು ಆರ್ಡ್ರ್ಗಳು ಬರುವಂತಹ ಏರಿಯಾದಲ್ಲಿದ್ದೀನಿ, ಚಿಕ್ಕಪೇಟೆ. ನೋಡಿ ಇಲ್ಲಿ ಫುಲ್ ಜಾಮ್ ಆಗಿರುತ್ತೆ. 8 ಗಂಟೆ 9 ಗಂಟೆ ಆದ ತಕ್ಷಣ ಫುಲ್ ಜಾಮ್ ಆಗಿಬಿಡುತ್ತೆ. ಓಕೆ, ಇವಾಗ ನಾನಿರೋದು ಚಿಕ್ಕಪೇಟೆ ರೋಡಲ್ಲಿ ಇದ್ದೀನಿ. ನೋಡಬೇಕು ಇಲ್ಲಾದರೂ ಆರ್ಡ್ರ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ. ಅಯ್ಯೋ, ಒಂದು ಆರ್ಡ್ರ್ ಬಂದಿತ್ತು ಗುರು, ಯಾರೋ ಎಕ್ಸೆಪ್ಟ್ ಮಾಡಿಬಿಟ್ರು. 114 ರೂಪಾಯಿ. ಬಿಡ್ತಾ ಇಲ್ವಲ್ಲ. ಇವಾಗಲೂ 6 ಗಂಟೆ ಆಗಿದೆ. KR ಮಾರ್ಕೆಟಲ್ಲಿದ್ದೀನಿ, ಬರುತ್ತೆ ಅಂತ ಅನ್ಕೋತೀನಿ. ಮತ್ತೆ ವೇಟ್ ಮಾಡೋಣ. 141 ರೂಪಾಯಿ ಆರ್ಡ್ರ್ ಬರ್ತಾಯಿದೆ, ತೊಗೊಂಬಿಡೋಣ. ದೊಡ್ಡಪೇಟೆ ನಾಗಪೇಟೆ ಅಂತೇಳ್ಬಿಟ್ಟು 141 ರೂಪಾಯಿ ಆರ್ಡರು ತಗೊಂಡಿದ್ದೀನಿ. ಎಲ್ಲಿದೆಯಪ್ಪ ಅಂತಂದರೆ ಇಲ್ಲೇ ಇದ್ದೀನಿ. ಬನ್ನಿ ಈಗ ಹೋಗ್ಬಿಟ್ಟು ತೊಗೊಳ್ಳೋಣ. ಜಾಸ್ತಿ ಇಲ್ಲಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಕೊಡ್ತಾರೆ, ನೋಡೋಣ. ಮೇಡಮ್ ಪೇಮೆಂಟ್ ಅವರು ಮಾಡ್ತಾರಾ? ಮೇಡಮ್ ಪೇಮೆಂಟ್ ಅವರೇ ಮಾಡ್ತಾರಾ? ಓಕೆ, ಸ್ಟಾರ್ಟ್ ಟ್ರಿಪ್ ಕೊಡೋಣ. ಎಲ್ಲ ವಿಜಯಪುರ ಹೋಗ್ಬೇಕಂತೆ. ಬನ್ನಿ ಇವಾಗ ವಿಜಯಪುರಕ್ಕೆ ಹೋಗೋಣ. ಫಸ್ಟ್ ಆರ್ಡ್ರು ಎಕ್ಸೆಪ್ಟ್ ಆಯಿತು. ಇಲ್ಲಿಂದ ಎಲ್ಲಿ ಮುನೇಶ್ವರ ಸ್ವಾಮಿ ವಿಜಯಪುರ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನೋಡಿ. ಮಾರ್ಕೆಟಲ್ಲಿ ಆರ್ಡ್ರ್ ಬರುತ್ತೆ. ನಾನು 5 ಗಂಟೆಗೆ ಡೈರೆಕ್ಟ್ ಮಾರ್ಕೆಟ್ಗೆ ಬಂದಿದ್ರೆ ಬರ್ತಾಯಿತ್ತು ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಬರದೇ ಇರುತ್ತೆ ಆರ್ಡ್ರ್ಗಳು. ನೋಡಿ ಇದೆಲ್ಲ ಡೆಕೋರೇಷನ್ನು. ಆ ಕಡೆ ಎಲ್ಲ ಮಾವಿನಕಾಯಿ ಹಣ್ಣುಗಳೆಲ್ಲ ಅಲ್ಲಿ ಮಾಡ್ತಾಯಿದ್ರು, ಇಲ್ಲೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಇದು ಯಾವುದೋ ದೇವಸ್ಥಾನಕ್ಕೆ ಅನಿಸುತ್ತೆ. ಇಲ್ಲೇ ಇದೆ ನೋಡಿ, ಯಲ್ಲಮ್ಮ ದೇವಿ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದನ್ನ ತೊಗೊಂಬಂದಿದ್ದೀನಿ ದೇವರಿಗೆ ಅರ್ಪಿಸೋಕ್ಕೆ. ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ ರೀ, ಕಾಲ್ ರಿಸೀವ್ ಮಾಡ್ತಾರೆ. ಹಲೋ ಸರ್, ಬೋಟ್ ಅವ್ರದ? ಹಾಂ, ದೇವಸ್ಥಾನ ಮುಂದೆನೇ ಇದ್ದೀನಿ. ಗೇಟ್ ಒಳಗಡೆಯಿಂದ ಇಟ್ಬಿಡ್ಲಾ? ಹಾಂ ಸರಿ, ಇಡ್ತಾಯಿದ್ದೀನಿ. ಹಾಂ ಸರಿ, ಹೇಳ್ತೀನಿ ತಗೊಳ್ಳಿ. ಒಳಗಡೆ ಇಟ್ಟಿದ್ದೀನಿ. ಓಕೆ, ಇನ್ನೂ ಟೈಮು 6 ಗಂಟೆ 34 ನಿಮಿಷ. 141 ರೂಪೀಸ್ ಬಂದಿದೆ. ಇವಾಗ ನಾವು ಇದನ್ನು ಟ್ರಿಪ್ ಎಂಡ್ ಕೊಡೋಣ. ಟ್ರಿಪ್ ಎಂಡ್ ಕೊಟ್ಟಾಯಿತು. ಇವಾಗ ನಾನು ಇರೋದೆಲ್ಲಪ್ಪ ಅಂದರೆ ವಿಜಯಪುರದಲ್ಲಿದ್ದೀನಿ. ನೋಡಬೇಕು ಆರ್ಡರ್ ಬರುತ್ತಾ ಇಲ್ವಾ ಅಂತೇಳ್ಬಿಟ್ಟು. 141 ಕ್ಯಾಶ್ ಕಲೆಕ್ಟು. ಫಸ್ಟ್ನೇ ಆರ್ಡ್ರು ದೇವಸ್ಥಾನಕ್ಕೆ ತಂದು ಕೊಟ್ಟಿದ್ದೀನಿ. ಖುಷಿ ಇದೆ. ಇದೆಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಯಾವ ರೋಡ್ ಹೋಗುತ್ತೋ ಅಂತ. ಬಂದಿರೋ ರೂಟ್ಗೆ ವಾಪಸ್ ಹೋಗಿ ಮುಂದೆ ಹೋಗ್ಬಿಟ್ಟು ಮೇನ್ ರೋಡ್ ಹತ್ರ ವೇಟ್ ಮಾಡೋಣ ರೀ. ಎಸ್ ಸರ್, ಪೋಟ್ರ್ ಬುಕ್ ಆಗಿದೆ. ಸರ್, ಏನು ಹೆಸರು? ತೊಳಿ. ಓಕೆ ಸರ್, ಆಗಿದೆ ಪೇಮೆಂಟ್. ಸರಿ, ಓಕೆ. ಇವಾಗ 234 ರಿಸೀವ್ ಆಯಿತು. ಡೆಲಿವರಿ ಕೊಡೋಣ ಅಂದರೆ ಎಂಡ್ ಟ್ರಿಪ್ ಕೊಡೋಣ. ಹಿಂಗೆ ಹೋಗ್ಬಿಡೋಣ. ಎಷ್ಟಾಯ್ತು ಟೈಮು? 8:30 ಆಗೋಯ್ತು. ಇಲ್ಲೇನು ಆರ್ಡ್ರ್ ಬರುತ್ತೆ ಇಲ್ಲ ಗೊತ್ತಿಲ್ಲ. ಓಕೆ, 2 ಆರ್ಡ್ರ್ ಕಂಪ್ಲೀಟ್ ಆಯಿತು. 2 ಆರ್ಡ್ರ್ ಮಾಡಿದೆ. ಎಷ್ಟಪ್ಪ ಆಯಿತು ಅಂತ ಅಂದರೆ
240 ಅಲ್ಲ ರೀ, 16 ಕಿಲೋಮೀಟ್ರ್ ಬಂದಿದ್ದೀನಿ. 235 ರೂಪಾಯಿನ ಕೊಟ್ಟಿದ್ದ. ನೋಡಿ ಅವನು ಎಷ್ಟು ಮುರ್ಕೋತಾನೆ ಅಂದರೆ 187 ರೂಪಾಯಿ ಕೊಟ್ಟವನು ರೀ. ನಾನು ಎಷ್ಟು ಕಿಲೋಮೀಟ್ರಿಂದ ಅಂದರೆ 16-17 ಕಿಲೋಮೀಟ್ರಿಂದ ಬಂದಿದ್ದೀನಿ. ಯಪ್ಪ ಲಾಸ್ ಗುರು, ಇದು ಹೆವಿ ಲಾಸು ನೋಡಿ. ಟೋಟಲ್ ಮಾಡಿರೋದು 300 ರೂಪಾಯಿ. 300 ರೂಪಾಯಲ್ಲಿ ನನ್ನ ಪೆಟ್ರೋಲೇ ಹೋಗಿದೆ. ಇವಾಗ 48 ಅಂದರೆ 50 ಕಿಲೋಮೀಟ್ರ್ ಅಂದ್ಕೊಳ್ಳಿ, 1 ಲೀಟ್ರ್ ಅಂದ್ಕೊಳ್ಳಿ, 100 ರೂಪಾಯಿ ಅಲ್ಲೇ ಹೋಯ್ತು. 100 ರೂಪಾಯಲ್ಲಿ 300 ರೂಪಾಯಿ, 200 ರೂಪಾಯಿ 4 ಅವರ್ಗೆ. ಈ ಪೋಟರ್ ಹಣೆ ಬರ ಇದೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಆರ್ಡ್ರ್ಗಳು ಸುಮ್ಮನೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಮಾಡಿದೆ, ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ ಎಲ್ಲ ಕಡೆ ಆರ್ಡ್ರ್ ಬರೋಲ್ಲ, ಮಾರ್ಕೆಟ್ ಕಡೆಗೆ ಹೋದರೆ ಒಂದು ಸ್ವಲ್ಪ ಆರ್ಡ್ರ್ ಬರುತ್ತೆ ಅಷ್ಟೇ. ಓಕೆ, ಹೋಪ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.